ಸ್ಪೈನ್ ಕಟ್ಟಾಗಿ ರಾಡ್ ಹಾಕಿದ್ದಾರೆ ಪೆನ್ನಿಗೆ. ನಮ್ಗೆ ಸೊಂಟ ಬ್ಯಾಲೆನ್ಸ್ ಇಲ್ಲ. ನೀವು ನಂಬಲ್ಲ, ನಾನು ಇಲ್ಲಿ ಕೂತಿದ್ದೀನಿ ಅಂತ ನನ್ಗೆ ಗೊತ್ತಾಗ್ತಿಲ್ಲ, ನಾನು ಕೂತಿದ್ದೀನಿ ಅಂತ ನಂಗೆ ಫೀಲ್ ಆಗಲ್ಲ. ಬಟ್ ಒಂದ್ ಕಡೆ ಆರೋಗ್ಯದ ಕಡೆ ಹೋರಾಡ್ಬೇಕು, ಇನ್ನೊಂದ್ ಕಡೆ ಜೀವನ ಮಾಡೋದ್ರ ಕಡೆ ಹೋರಾಡ್ಬೇಕು. ದಿನ ಬೆಳಗ್ಗೆ ಎದ್ರೆ ನನ್ಗೆ ಅದೇ ಒಂದು ಸ್ಟ್ರಗಲ್. ಪಾತ್ರೆನೂ ನಾನೇ ತೊಳ್ಕೊಳ್ಳೋದು, ಮತ್ತೆ ಇಲ್ಲಿ ಬಂದ್ರೆ ಅಡುಗೆ ಮಾಡ್ಕೊಳಕ್ಕೆ ಎಲ್ಲಾನು ಫೆಸಿಲಿಟಿ ಇಟ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ 8 ಗಂಟೆಗೆ ವೀಲ್ ಚೇರ್ ಹತ್ತಿದ್ರೆ ರಾತ್ರಿ 12 ಗಂಟೆ ಬೆಡ್ಗೆ ಹೋಗಕ್ ಆಗಿರಲ್ಲ ನನ್ಗೆ. ಅಷ್ಟು ಅವರ್ ವೀಲ್ ಚೇರ್ ಅಲ್ಲೇ ಕೂರ್ಬೇಕಾದ ಪರಿಸ್ಥಿತಿ. ನೋಡಿ ನನ್ನ ಕಾಲ್ಗಳು ಹೆಂಗಿದಾವೆ ಅಂತ. ಆಮೇಲೆ ಅಲ್ಲಿ ಕಚ್ಚಿದೆಯಲ್ಲ ಅದೆಲ್ಲ ಇಲಿ ಮತ್ತೆ ಜಿರ್ಲೆಗಳು ಸೆನ್ಸೇಷನ್ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಹೋಗಿ ಬಂದೇ ಕಚ್ಚೋದು. ನನ್ಗೆ ಈ ಕಾಲಿರೋದೇ ವೇಸ್ಟ್. ನಾನು ಹಿಂಗ್ ಕೈ ಇಟ್ಕೊಂಡಿರ್ತೀನಲ್ಲ, ನನ್ ಕೈ ಇಟ್ಕೊಂಡಿದ್ದೀನಿ ಅಂತ ನಂಗೆ ಗೊತ್ತಾಗಲ್ಲ. ಅಯ್ಯೋ ನಿಮ್ಗೆ ಇನ್ನೂ ಒಂದ್ ಗೊತ್ತಿಲ್ಲ, ಕೈ ಬೇರೆ ಬಿದ್ದು ಮುರಿದಿದೆ. ಈ ಕೈ ಮುರಿದಾದ್ಮೇಲೆ ನನ್ನ ಫ್ಯಾಮಿಲಿ ಅವರೆಲ್ಲ ನಾನು ಬಿಟ್ಟೋಗಿದ್ದು. ಏಜ್ ಎಷ್ಟು? ನಂಗೆ ಇವಾಗ 32 ಸರ್. ಆಕ್ಸಿಡೆಂಟ್ ಆದಾಗ 27. ಈ ತರ ಬೈಕ್ ನ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ನಮ್ ತರ ಆಕ್ಸಿಡೆಂಟ್ ಆಗಿ ಸೊಂಟ ಸ್ವಾಧೀನ ಹೋಗ್ಬಿಟ್ಟಿರುತ್ತಲ್ಲ ಅಂತವ್ರು ಮಾತ್ರ ಯೂಸ್ ಮಾಡಕ್ಕೆ ತುಂಬಾ ಅನುಕೂಲ ಇದೆ, ಕಂಫರ್ಟ್ ಇದೆ. ಇವಾಗ ಎಂತ ಟ್ರಾಫಿಕ್ ಇದ್ರು ಎದ್ರಕೊಳ್ಳಲ್ಲ, ಎಂತ ಮಧ್ಯ ರೋಡಲ್ಲಿ ಬೇಕಾದ್ರೂ ಹೋಗ್ತೀನಿ ಭಯ ಇಲ್ದಂಗೆ. ಆಕ್ಚುಲಿ 2 ಬೈಕ್ ಇದೆ. ಇದು ಹೊಸ ಬೈಕು. ಇದನ್ನ ತಗೊಬಂದು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋದು. ನೀವ್ ಮಾಡ್ಬೇಡಿ, ಕೈ ಸಿಕ್ಕಾಕೋಬಿಡುತ್ತೆ ನಿಮ್ದು ಅಷ್ಟೇ. ಇದು ಹೋಗೋದು 23 ಸ್ಪೀಡ್ ಅಷ್ಟೇ. ಆಮೇಲೆ ಏನ್ ಗೊತ್ತಾ, ಒಂದು ಅಪಾರ್ಟ್ಮೆಂಟ್ ಹೋದ್ರೆ ನಮ್ಗೆ ತುಂಬಾ ಟೈಮ್ ತಗೊಳುತ್ತೆ. ಕನ್ನಡ ಬರ್ದೇ ಇರೋರು 1-2-3 ಕಿರಿಕ್ ಮಾಡಿದ್ರು ನಂಗೆ. ಸೊ ಲೈಫ್ ಮದ್ವೆ ಆಗಿ 3 ವರ್ಷ 4 ವರ್ಷಕ್ಕೆ ಫುಲ್ ಚೇಂಜ್ ಆಗ್ಬಿಟ್ಟಿದೆ.